ಇವತ್ತು ಕುಮಾರಣ್ಣ ನಮ್ಮ ಮನೆ ಗೃಹಪ್ರವೇಶಕ್ಕೆ ಬರಬೇಕಿತ್ತು. ಡೆಲ್ಲಿಲಿ ಫಂಕ್ಷನ್ ಆಗಿದೆ ಅಂತ ಹೊರಟಾಗಿದ್ದರು. ಇವತ್ತು ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷದ ವಿಷಯ. ನಮಗೆಲ್ಲ ತುಂಬ ಖುಷಿಯಾಯಿತು. ನಾವು JDSಗೋಸ್ಕರ ಅವರು ಇನ್ನೂ CM ಆಗಲಿ ಅಂತ ನಾವು ತ್ಯಾಗ ಮಾಡ್ತಿದ್ದೀವಿ. ಅವ್ರಿಗೆ ನಾವು ಅವ್ರು ಹೇಳ್ತಂಕೂ ಅವ್ರು ಚಿರಋಣಿ ಆಗಿರ್ತೀವಿ ನಾವು ಕುಮಾರಣ್ಣ ಇರೋದವ್ರಿಗೆ. ಅವ್ರು ಎಷ್ಟು CM ಆಗಬೇಕು. ಕುಮಾರಣ್ಣ ಅಂದರೆ JDS ಅಂದರೆ ಕುಮಾರಣ್ಣ ಅಂತ ನಾನೊಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಹೌದು, ಅಂದರೆ ನೀವೇ ಇದು ಮಾಡಿ ಒಬ್ಬ ಕಾರ್ಯಕರ್ತರಿಗೂ, ಸಾಮಾನ್ಯ ಕಾರ್ಯಕರ್ತರಿಗೂ ಅಲ್ಲೂ ಮಠ ಓಪನ್ ಇತ್ತು ಮಾದಳ್ಳಿಲಿ, ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬಂದವರೇ ಅಂದರೆ ಕಾರ್ಯಕರ್ತರಿಗೂ ಅವರು ಬೆಲೆ ಕೊಡ್ತಾರೆ ಅನ್ನಂಗೆ ಆಯಿತು. ಆಗಬೇಕು ಸರ್, ಎಲ್ಲ ದುಡಿತೀವಿ, JDSಗೋಸ್ಕರ ದುಡಿತೀವಿ. ಎಷ್ಟು ಕುಮಾರಣ್ಣನೇ CM ಆಗಬೇಕು. ನಮ್ಮ ಎಲ್ಲರ ಆಸೆನೂ, ನಮ್ಮ ಒಬ್ಬರದೇ ಇಲ್ಲ, ನಮ್ಮ ಎಲ್ಲರ ಭಾಗ ಎಲ್ಲ ನಮ್ಮ ಕರ್ನಾಟಕ ಜನತೆ ಪರವಾಗಿ CM ಆಗಲಿ ಅಂತ ನಾನು ಕೇಳ್ಕೊತೀನಿ ಸರ್. ಜಸ್ಟ್ ಗೃಹ ಪ್ರವೇಶ ಇತ್ತು, ಅದಕ್ಕಾಗಿ ಬಂದಿದ್ರು. ಅವತ್ತು ಬರೋಕ್ಕಾಗಿಲ್ಲ ಅಂದ್ಬಿಟ್ಟು ಇವತ್ತು ಬಂದಿದ್ರು. ಭಾಳ ಅದ್ದೂರಿಯಾಗಾಯಿತು. ಜನ ಎಲ್ಲ ಸೇರಿದ್ರು, ಆಶೀರ್ವಾದ ಮಾಡ್ಬಿಟ್ಟು ಹೋದ್ರು. ಬಂದಿದ್ದು ತುಂಬ ಸಂತೋಷ ಆಯಿತು. ನಮ್ಮ ಅಪ್ಪಂಗೆ ತುಂಬ ಖುಷಿ ಆಗ್ತಿದೆ ಸರ್. ನಮ್ಮ ಅಪ್ಪಂಗಂತೂ ಸಖತ್ ಖುಷಿ ಇದೆ ಅವ್ರು ಬಂದಿದ್ದು. ಕರ್ಸ್ಬೇಕು. ಇವತ್ತು ನಮ್ಮ ಲೋಕೇಶ್ ಅಣ್ಣನ ಮನೇಲಿ ನಾವು ಫಂಕ್ಷನ್ಗೆ ಬಂದಿದ್ದೀವಿ ಅಂದರೆ ಏನೋ ಖುಷಿ ಆಗಿದೆ, ಸಂತೋಷ ಆಗಿದೆ. ಲೋಕೇಶ್ ಅಣ್ಣ ಮನೆಗೆ ಬಂದಿದ್ದೀವಿ ಅಂತಂದರೆ ನಾವು ಇವತ್ತೆಲ್ಲ ಜನನೆಲ್ಲ ಕಾರ್ಯಕರ್ತನೆಲ್ಲ ನೋಡಿದಾಗ ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು, ಸಮಾಧಾನವೂ ಆಯಿತು. ಅವರು ನೋಡ್ತಾ ಇದ್ರೆ ಅವ್ರು ಹಿಂದೆ ಮುಂದೆ ಇರೋರೆಲ್ಲ ನಾವು ಅವ್ರನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲ್ಲ ಅಂತ ಹೇಳ್ತಾರೆ. ಗೃಹ ಪ್ರವೇಶಕ್ಕೆ ಬರ್ತೀನಿ ಅಂತ ಕುಮಾರಣ್ಣ ಹೇಳಿದರು. ಹಾಗಾಗಿ ಲೇಟಾಗಿ ಬಂದ ಕಾರಣ ಇವತ್ತು ನಿನ್ನೆ ಹರೀಶ್ ಗೌಡ್ರು ಮೊನ್ನೆ ಲೋಕೇಶ್ ಬಾಬುಜಿ ಅವ್ರಿಗೆ ಹೇಳಿದ್ರು ಬರ್ತೀನಿ ಕುಮಾರಣ್ಣನ ಮನೆಗೆ ಅಂತ. ಬಂದರು. ಲೇಟ್ ಆದರೂ ಲೇಟೆಸ್ಟಾಗಿ ಕುಂತು ಉಪ್ಸಾರು ಮುದ್ದೆ ಎಲ್ಲ ಸೌದು ಸಾರ್ವಜನಿಕರೆಲ್ಲರನ್ನು ಮೀಟ್ ಮಾಡಿ ಹೆಚ್ಚಿನ ರೀತಿ ಬಂದು ಖುಷಿಪಟ್ಟು ಇಡೀ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಹೊರಟರು. JDS ಕಾರ್ಯಕರ್ತರು ಎಲ್ಲ ಬಂದು ಊಟ ಉಪಚಾರ ಎಲ್ಲ ಮಾಡಿ BJP ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರು ಎಲ್ಲ ಸೇರಿ ಕುಮಾರಣ್ಣಂಗೆ ಇಲ್ಲಿ ಸ್ವಾಗತ ಮಾಡಿ ಮತ್ತು ರೂಪ ಲೋಕೇಶ್ ಅವ್ರ ಮನೆಗೆ ಒಳ್ಳೆಯದಾಗಲಿ ಅಂತ ಚಾಮುಂಡೇಶ್ವರಿ ಬಾಯಿಸಿ ಕುಮಾರಣ್ಣ ಇನ್ನೂ ರೂಪ ಲೋಕೇಶ್ ಅವರು ಹೆಚ್ಚಿನ ಶಕ್ತಿ ಬೆಳಿಬೇಕು. ಕುಮಾರಣ್ಣ ಯಾವಾಗಿದ್ದರೂ ಅವ್ರ ಬೆಂಬಲವಾಗಿ ನಿಂತ್ಕೋತೀವಿ, ಅವ್ರ ಜೊತೆಲಿ ಯಾವಾಗ.